ಭಗವಂತನಿಗೆ ಭಗವಂತನ ಭಕ್ತನಾದ ವಸುದೇವನಿಗೆ ಜಾಗ ಮಾಡಿಕೊಟ್ಟಿದೆ. ಹೇಗೆ ಆನೆ ಹೋದರೆ ಎಲ್ಲ ಗುಂಪು ಚದರಿ ಎರಡು ಭಾಗ ಆಗಿ ಆನೆಗೆ ದಾರಿ ಕೊಡೋದಾದರೆ, ಆನೆಯ ಒಳಗಿರುವ ವಿಘ್ನೇಶ ಆ ಗಣಪತಿ, ಅಂತರ್ಗತನಾದ ವಿಶ್ವಂಬರ ಅವನು ಹೊರಟಾದಾಗ ವಿಘ್ನಗಳು ಬರಲಿಕ್ಕೆ ಎಲ್ಲಿ ಸಾಧ್ಯ ಅಲ್ವಾ? ಭಗವಂತ ಯಾವ ವಿಘ್ನಗಳು ನಿಮಗೆ ಬರೋಲ್ಲ ಅಂತ ತೋರಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದುರ್ಗಾದೇವಿ ನಂದಗೋಕುಲದಲ್ಲಿ ಹುಟ್ಟಿದ್ದಾಳೆ. ಆ ಗಂಡನ್ನು ಇಟ್ಟು ಹೆಣ್ಣು ಮಗುವನ್ನು ತಂದ. ಹೆಣ್ಣು ಮಗುವನ್ನು ತಂದದ್ದೇ ತಡ. ಯಾವಾಗ ಆ ಮಗು ಮನೆಗೆ ಬಂತೋ, ತಿರುಗಿ ಬಂದು ವಸುದೇವ ಸೆರೆಯ ಸಂಕೋಲೆಯಲ್ಲಿರಲು ತಾವಾಗೆ ಮುಚ್ಚಿದಾವು ತೆರೆದ ಬಾಗಿಲು. ಎಲ್ಲ ಬಾಗಿಲು ತೆಕ್ಕೊಂಡಿತ್ತು. ಈ ಹೆಣ್ಣು ಮಗು ಬಂದದ್ದು ಬಾಗಿಲೆಲ್ಲ ಲಾಕ್. ಇದರ ಅರ್ಥ ಏನು? ಕೃಷ್ಣ ಬಂದಾಗ ಓಪನ್, ಹೆಣ್ಣು ಮಗು ಬಂದಾಗ ಕ್ಲೋಸ್. ಹೆಣ್ಣಂದರೆ ಹೆಣ್ಣಲ್ಲ, ಅದು ಸಾಕ್ಷಾತ್ ದುರ್ಗಾದೇವಿ. ಆ ಗಂಡಂದರೆ ಗಂಡಲ್ಲ, ಕೃಷ್ಣ. ಕೃಷ್ಣ ಅಂದರೆ ಬಿಡುಗಡೆಗೆ ದೇವರು. ಲಕ್ಷ್ಮೀ ದುರ್ಗಾದೇವಿ ಬಂಧನಕ್ಕೆ ದೇವತೆ. ನೀವು ದುರ್ಗೆಯನ್ನು, ಲಕ್ಷ್ಮಿಯನ್ನು, ಸಂಪತ್ತನ್ನು, ದುಡ್ಡನ್ನು ತುಂಬ ಬಯಸಿದರೆ ಬಂಧನಕ್ಕೆ ಕಾರಣ ಆಗತ್ತೆ. ದೇವರನ್ನು ಬಯಸಿದರೆ ಬಿಡುಗಡೆಗೆ ಕಾರಣ ಆಗತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಹೆಣ್ಣು ತಂದು ಹೆಂಡತಿಯ ಕೈಲಿ ಕೊಡಲು ಕಣ್ಣು ತೆರೆದು ಕಾವೆಂದವಾಗಲೇ. ನೋಡಿ ಎಷ್ಟು ಅದ್ಭುತವಾಗಿ ವಾದಿರಾಜರು ವರ್ಣನೆ ಮಾಡ್ತಾರೆ ಅಂದರೆ, ಆ ಹೆಣ್ಣು ಮಗು ಬಂದದ್ದು ಹೊರಗಡೆ ಕಾಗೆಗಳು ಕಾವು ಅಂತ ಅಂದುವಂತೆ. ಕಾಗೆ ಕೂಗ್ತು ಅಂತ. ಕಾಗೆ ಕೂಗಿದ್ದೇ ತಡ. ದೇವಕಿಗೆ ಪ್ರಸವಳಾದಳೆಂದು ಆಗ ಎಚ್ಚರೀತು ಜನ, ಬೇಗದಿಂದ ಕಂಸಗೆ ಹೋಗಿ ಹೇಳಲು. ಅವರೆಲ್ಲ ಮಲಗಿದ್ರು. ಯಾವಾಗ ಈ ಮಗುವಿನ ಅಳುವಿನ ಧ್ವನಿಯನ್ನು ಕೇಳಿದೆಯೋ ಓಡ್ ಹೋಗಿ ಕಂಸ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕಂಸ ರಾತ್ರಿಯೆಲ್ಲ ಉದ್ವಿಗ್ನವಾಗಿದ್ದ. ಯಾವಾಗ ಮಗು ಹುಟ್ಟುತ್ತೋ, ಯಾವಾಗ ಅದನ್ನು ಕೊಂದು ಬಿಡ್ತೀನೋ, ಯಾಕೆಂದರೆ ಹುಟ್ಟೋದು 8ನೇ ಮಗು. ಆ 8ನೇ ಮಗು ನನಗೆ ಮೃತ್ಯು, ಅದನ್ನು ಕೊಂದರೆ ನಾನು ಮೃತ್ಯುಂಜಯ, ಮೃತ್ಯುವನ್ನೇ ಗೆದ್ದು ಬಿಡಬಹುದು ಅಂತ ರಾತ್ರಿಯೆಲ್ಲ ಅದರದೇ ಯೋಚನೆ ಇತ್ತು. ಬೆಳಗಿನ ಜಾವ 4:04ವರೆಗೆ ಬಂದು ಯಾರೋ ಬಾಗಿಲು ದಡ ತಟ್ಟಿದ್ದಾರೆ. ಬಂದು ಹೇಳ್ತಾ ಇದ್ದಾರೆ ಮಗು ಹುಟ್ಟಿತು. ಯಾವಾಗಲೂ ಅಷ್ಟೇ ರೀ, ಮಿಡ್ನೈಟಲ್ಲಿ ಬೆಳಗಿನ ಜಾವದಲ್ಲಿ ಫೋನ್ ರಿಂಗ್ ಆಯಿತು ಅಂದರೆ ಇಂಥವೇ ಯಾವುದಾದ್ರು. ಇವನಿಗೆ ಬಾಗಿಲು ದಡ ತಟ್ಟಿದ್ರು. ತಟ್ಟಿದ ತಕ್ಷಣ ಬಾಗಿಲು ತೆಗೆದ. ಹೇಳ್ತಾ ಇದ್ದಾನೆ 8ನೇ ಮಗು ಹುಟ್ಟಿದೆ ಅಂತ. ಹೇಗೆ ಬಂದ? ಸತಲ್ಪ ತೂರ್ಣ ಮುತ್ತಾಯ ಭಾಗವತ ವರ್ಣನೆ ಮಾಡುತ್ತೆ. ಹಾಸಿಗೆಯಿಂದ ಹೇಗಂದ್ರೆ ಹಾಗೆ ಎದ್ದು ಬಿಟ್ಟನಂತೆ ಅರ್ಜೆಂಟಲ್ಲಿ. ಹಾಸಿಗೆ ಬಿಟ್ಟೆದ್ದು ಕಂಸ ಕೇಶ ಕೆದರಿ ಹಸನ ಉಗುಳಿ ಆ ಕ್ಷಣಾದಿ ಶಿಶುವ ಸೆಳೆದುಕೊಂಡನಾಗಲೇ. ತಲೆಯೆಲ್ಲ ಕೆದರೋಗಿದೆ, ಉಟ್ಟ ಪಂಚೆ ಬಿಚ್ಚಿ ಹೋಗಿದೆ. ಏನಾದರೂ ಸರಿಯೇ, ಮೊದಲು ನನ್ನ ಗುರಿ ಮುಖ್ಯ, ಮಗುವನ್ನು ಕೊಲ್ಲಬೇಕು ಅಂತ ವೇಗವಾಗಿ ಬರ್ತಾ ಇದ್ದಾನೆ. ಅವನು ಬರುವ ವೇಗವನ್ನು ನೋಡಿ ದೇವಕಿಗೆ ಹೃದಯ ಬಾಯಿಗೆ ಬಂತಂತೆ. 6 ಮಕ್ಕಳನ್ನು ಕೊಂದ ಪಾಪಿ, ಮಗು ಅನ್ನುವ ಕರಟಸಿ ಇಲ್ಲ, ಕರುಣೆ ಇಲ್ಲ, ಏನಿಲ್ಲ ರೀ. ಇವನು ಕೊಂದೇ ಕೊಲ್ತಾನೆ. ಭಯಕ್ಕೆ ಅವಳೇನು ಮಾಡಿದ್ಲು, ಆಗ ತಾನೇ ಹುಟ್ಟಿದ ಪುಟ್ಟ ಹೆಣ್ಣು ಮಗುನೇ ಮುದ್ದು, ಅದರೊಳಗೆ ಹೆಣ್ಣು ಮಗು ಇನ್ನೂ ಮುದ್ದು. ಅದು ದುರ್ಗಾದೇವಿ ಸುಂದರಿ ಸುಂದರಿ ಸುಂದರಿ, ಇನ್ನು ಎಷ್ಟು ಮುದ್ದಿರಬೇಡ ರೀ. ದೇವಕಿ ಆ ಮಗುವನ್ನು ಪೂರ ಹೀಗೆ ಎದೆಗೆ ಮುಚ್ಚಿಟ್ಕೊಂಡಿದ್ದಾಳೆ. ಅವಳು ಬರುವಾಗಲೇ ಒಂದು ಕೈಯಲ್ಲಿ ತಡಿತಾ ಹೇಳ್ತಾ ಇದ್ದಾಳೆ, ಚಿಣ್ಣನಲ್ಲ ಹೆಣ್ಣಿದು, ಅಣ್ಣ ನಿನ್ನ ಕೊಲ್ಲುವುದೇ, ಕಣ್ಣಿನೊಳಗೆ ನೋಡಿಕೊಂಬೆ ಕರುಣಿಸೆಂದಳು. ವಾದಿರಾಜರು ಎಷ್ಟು ಚೆನ್ನಾಗಿ ಕಥೆಯನ್ನು ಸಂಗ್ರಹ ಮಾಡ್ತಾಳೆ. ಚಿಣ್ಣನಲ್ಲ ಅಂದರೆ ಗಂಡು, ಚಿಣ್ಣನಲ್ಲ ಹೆಣ್ಣು, ಅಣ್ಣ ಇದು ಹೆಣ್ಣು, ನಿನ್ನ ಕೊಲ್ಲುವುದೇ. ಅದರಿಂದ ಕಣ್ಣಿನೊಳಗಿಟ್ಟು ನೋಡಿಕೊಂಬೆ ಅಂದರೆ ಏನರ್ಥ ಅಂದರೆ, ಕೆಲವರು ಹೇಳ್ತಾರೆ ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ತೇನೆ ಅಂತ.
ಏನಂದರೆ ರೆಪ್ಪೆ ಕಣ್ಣನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ಕಣ್ಣನ್ನು ಬಿಟ್ಟು ರೆಪ್ಪೆ ಎಲ್ಲರೂ ಹೋಗುತ್ತಾ? ಹೇಗೋ ಹಾಗೆ ಈ ಮಗು ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು, ನಿನ್ನ ತಂಟೆಗೆ ಬರಬಾರ್ದು, ಹಾಗೆ ನೋಡ್ಕೊಳ್ತೇನೆ ಕರುಣಿಸೆಂದಳು. ಭಾಗವತ ಹೇಳುತ್ತೆ, ಹಂಗೇ ಮಾಂ ಚರಮಾಂ ಪ್ರಜಾಂ ತಾಳೆ. ನಾನು ಇದು ನನಗೆ 8ನೇ ಮಗು, ಇನ್ನು ಆಗುವ ಸಾಧ್ಯತೆ ನನಗಿಲ್ಲ, ಇದು ಕಡೆ ಮಗು, ದೇವರು ಒಂದು ಹೆಣ್ಣನ್ನು ಕೊಟ್ಟಿದ್ದಾನೆ, ಇದನ್ನಾದರೂ ನೀನು ಭಿಕ್ಷೆಯಂತೆ ನನಗೆ ಕರುಣಿಸು ಅಂತ ಎರಡೂ ಕಣ್ಣಲ್ಲಿ ಧಾರಾಕಾರವಾಗಿ ನೀರನ್ನು ಸೋರಿಸ್ತಾ ಆ ಮಗುವನ್ನು ಎದೆಗೆ ಅವುಚಿ ಇಟ್ಕೊಂಡಿದ್ದರೆ ಪಾಪಿಯಾದ ಕಂಸ ಒಂದು ಕೈಯಲ್ಲಿ ಅವಳ ಕುತ್ತಿಗೆ ಕೈ ಹಾಕದ್ನಂತೆ. ಕುತ್ತಿಗೆ ಕೈ ಹಾಕಿ ಅವಳನ್ನು ತಳ್ತಾ ಇನ್ನೊಂದು ಕೈಯಲ್ಲಿ ಆಗತಾನೇ ಹುಟ್ಟಿದ ಮಗುವಿನ ಪುಟ್ಟ 2 ಕಾಲುಗಳನ್ನು ಒಟ್ಟಿಗೆ ಹಿಡಿದು ಛಿದ್ದತೆ ಕಲಹ ಪಾಪಿಯಾದ ಕಂಸ ಅವಳನ್ನು ದೂಡಿ ಮಗುವನ್ನು ಎಳೆದಿದ್ದಾನ. ಇಸ್ಕೊಂಡಿಲ್ಲ, ಕೊಟ್ಟಿಲ್ಲ, ಎತ್ಕೊಂಡಿಲ್ಲ, ಎಳ್ಕೊಂಡಂತೆ 2 ಕಾಲು ಗಟ್ಟಿ ಹಿಡಿದು ಎಳ್ಕೊಂಡಿದ್ದಾನೆ. ಎಳೆಯುವಾಗ ಬೈತಾ ಇದ್ದಾನೆ, ಏನಂದರೆ ಹೆಣ್ಣು ಕೊಲ್ಲಲ್ಲ ಅಂತ್ಯ, ಹೆಣ್ಣಿನಿಂದ ಹಲವು ಉಂಟು, ಹೆಣ್ಣಿನಿಂದ ಹಲವು ಉಂಟು, ಹೆಣ್ಣಿನಿಂದ ಲಯವೂ ಉಂಟು, ಹೆಣ್ಣು ಸೀತೆಯಾಗಿ ಹುಟ್ಟಿ ಲಂಕೆ ನಾಶವಾಯಿತು. ಹೆಣ್ಣೇನು ಸಾಮಾನ್ಯ, ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಅಂತ. ಇವತ್ತು ಹೆಣ್ಣಿಗೆ ಏನು ಶಕ್ತಿ ಇದೆ, ಇವತ್ತು ದೇಶದಲ್ಲಿ ಎಲ್ಲಿಯೇ ಆಗಲಿ ಒಂದು ಮನೆ ಚೆನ್ನಾಗಿದೆ, ಒಂದು ಒಳ್ಳೆ ಧರ್ಮದಿಂದ ಕೂಡಿದೆ, ಧರ್ಮ ಜಾಗೃತಿ ಇದೆ, ಮನೆಯಲ್ಲಿ ಮಕ್ಕಳು ಚೆನ್ನಾಗಿದ್ದಾರೆ, ಯಜಮಾನ ಚೆನ್ನಾಗಿದ್ದಾನೆ, ಮನೆ ಚೆನ್ನಾಗಿದೆ ಅಂದರೆ ಅದು ಎಲ್ಲದರ ಹಿನ್ನೆಲೆಯಲ್ಲಿರುವ ಶಕ್ತಿ ಅದು ಸ್ತ್ರೀ ಶಕ್ತಿನೇ. ಹೆಣ್ಣು ಮಕ್ಕಳು ಸರಿಗಿಲ್ಲ ಅಂತಾದರೆ ಇಡೀ ದೇಶ, ಇಡೀ ಮನೆ, ಇಡೀ ಎಲ್ಲ ಇಂದಿರಾರಮಣ ಗೋವಿಂದ ಗೋವಿಂದ ಆಗಿಬಿಡುತ್ತೆ. ಏನಾದರೂ ಯಾರಾದರೂ ಒಳ್ಳೆಯ ಧರ್ಮ ಮಾಡ್ತಾ ಇದ್ದಾರೆ, ಆಚಾರ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆಲ್ಲ ಒಳ್ಳೆಯ ತಾಯಿ, ಒಳ್ಳೆಯ ಹೆಂಡತಿ, ಒಳ್ಳೆಯ ಎಲ್ಲ ಕಾಲದಲ್ಲಿ ನಮ್ಮೊಟ್ಟಿಗಿರೋವಳು ಕಾರಣ. ಹಾಳಾಗಲಿಕ್ಕೂ ಅವಳೇ, ಉದ್ಧಾರ ಆಗಲಿಕ್ಕೂ ಅವಳೇ. ಅದನ್ನು ಕಂಸ ಕೂಡ ಹೇಳ್ತಾನೆ, ಹೆಣ್ಣು ಸೀತೆ ಹುಟ್ಟಿ ಲಂಕ ಹಾಳಾಯಿತು, ಸೀತೆ ಹುಟ್ಟಿದ ಕಾರಣದಿಂದ ಲಂಕ ಹಾಳಾಯಿತು, ನಿನ್ನ ಕಾರಣದಿಂದ ಎನ್ನ ಕೊಂದಿತು. ನೀನು ನಮ್ಮನೇಲಿ ತಂಗಿಯಾಗಿ ಹುಟ್ಟಿ ನೀನು ಮಗು ನನಗೆ ಮೃತ್ಯುವಾಯಿತು, ನೀನು ಹೆಣ್ಣಾಗಿ ನನಗೇನು ಉಪಕಾರ ಮಾಡಿದೀಯಾ ಅಂತ ತಂಗಿಯನ್ನು ಬೈದ. ಚೆನ್ನಾಗಿ ಬೈದು ಆ ಮಗುವನ್ನು ನೋಡ್ದ. ಸಿಟ್ಟು, ಯಾಕೆಂದರೆ ನನ್ನ ಕೊಲ್ಲಕ್ಕೆ ಹುಟ್ಟಿದೆ ಅಂತ ತಿಳ್ಕೊಂಡು ನನ್ನನ್ನು ಕೊಲ್ತೀಯ ಅಂತ ಹೇಳಿ ರೋಷದಿಂದ ಶಿಶುವ ಸೆಳೆದು ಹಾಸಿದ ಕಲ್ಲಿನ ಮೇಲೆ ಬೀಸಿ ಅಳಿಸಲು ಗರಗರಗರ ತಿರುಗಿಸಿದ. ಈ ಹೊಸದಾಗಿ ಕಾರ್ ತಗೊಂಡು ಪೂಜೆ ಮಾಡಿಸಿ ತೆಂಗಿನಕಾಯಿ ಕೈ ಕೊಟ್ಟರೆ ಗರಗರ ತಿರುಗಿಸಿ ಹೊಡೆಯಕ್ಕೆ ಹೋಗಿ ಅದು ಮಿಸ್ಸಾಗಿ ಆಚಾರ ತಲೆ ಮೇಲೆ ಬಿದ್ದು ಎಲ್ಲ ವ್ಯವಸ್ಥೆ. ಇವನು ತೊಗೊಂಡು ಗರಗರ ತಿರುಗಿಸ್ದ. ಇನ್ನೇನು ನೆಲಕ್ಕೆ ಕಪ್ಪಳಿಸ್ಬೇಕು. ತುಂಬ ಸರ್ವೀಸ್ ಹ್ಯಾಂಡು. 6 ಮಕ್ಕಳನ್ನು ಹಾಗೆ ಕೊಂದಿದ್ದರಿ. ಅದೇನು ಹೆಚ್ಚು ಕಮ್ಮಿ ಆಗೋದೇ ಇಲ್ಲ. 2 ಕಾಲು ಒಂದು ಕೈಯಲ್ಲಿ ಹಿಡಿದಿದ್ದಾನೆ. ಆ ಮಗುವನ್ನು ಗರಗರ ತಿರುಗಿಸ್ತಾ ಇದ್ದಾನೆ. ಇನ್ನೇನು ನೆಲಕ್ಕೆ ಅದು ಕೈಯಿಂದ ಮಿಸ್ಸಾಗಿ ಹೋಯಿತು. ಆ ಕೈಯಲ್ಲಿದ್ದ ಮಗು ಮಿಸ್ಸಾಗಿ ಹೋಯಿತು. ಎಲ್ಲೋ ಮಿಸ್ಸಾಯ್ತಲ್ಲ ಅಂತ ಮೇಲೆ ನೋಡ್ತಾನೆ, ಅದು ಮಿಸ್ಸಲ್ಲ, ಭಗವಂತನ ಮಿಸ್ಸಸ್ ಆಗಿದ್ಲು. ಭಗವಂತನ ಮಿಸ್ಸಸ್ ಯಾರು? ದುರ್ಗಾದೇವಿ. ಅವಳು ಅವನ ಕೈಯನ್ನು ಜಾಡಿಸಿ ಒದ್ದಿದ್ದಾಳೆ. ಪಾಪಿ ಅಂತ ಜಾಡಿಸಿ ಒದ್ದು ಸಾ ದೇವ್ ಎಂಬರಂಗತ ಆಕಾಶಕ್ಕೆ ಹಾರಿದ್ದಾಳೆ. ಮೇಲ್ ನೋಡ್ತಾನೆ, ಸಾಯುಧಾಷ್ಟ ಮಹಾಭುಜ, ಸಿಂಹವಾಹಿನಿಯಾಗಿ 8 ತೋಳುಗಳಲ್ಲಿ 8 ಆಯುಧವನ್ನು ಧಾರಣೆ ಮಾಡಿ ಕ್ರೂರ ದೃಷ್ಟಿಯಲ್ಲಿ ಕಂಸನನ್ನು ನೋಡಿ ಹೇಳ್ತಾ ಇದ್ದಾಳೆ. ರೋಷದಿಂದ ಶಿಶುವ ಸೆಳೆದು ಹಾಸು ಕಲ್ಲಿನ ಮೇಲೆ ಬೀಸಿ ಅಪ್ಪಳಿಸಲಿ ಅಂಬರದಲ್ಲಿದ್ದಳು. ಅಂತರಿಕ್ಷದಲ್ಲಿ ದುರ್ಗೆ ಆಯುಧಾವಧರಿಸಿಕೊಂಡು ಅಷ್ಟಭುಜಗಳ ತೋರಿ ನಿಂತಳ. ಆಗಲೇ ನಿಂತು ಬೈತಾ ಇದ್ದಾಳೆ, ಎಲವೋ ಕಂಸ, ಯೋಗ್ಯ ಮೂರ್ಖ, ಹೆಣ್ಣಿನ ಮೇಲೆ ಕೈ ಮಾಡ್ತಿ, ನಿನಗೆ ನಾಚಿಕೆ ಆಗೋಲ್ವಾ ಅಂತ ಬೈತಾ ಇದ್ದಾಳೆ ಕಂಸನ್ ನೋಡಿ.
ನನ್ನನ್ನು ಕೊಲ್ಲುವುದರಿಂದ ನೀನು ಮೃತ್ಯುವನ್ನು ಗೆಲ್ಲಲಿಕ್ಕಾಗೋಲ್ಲ. ನಿನಗೆ ಮೃತ್ಯುವಾದ ಭಗವಂತ ಹುಟ್ಟಿಯಾಯಿತು, ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದಾನೆ, ನಂದಗೋಪನ ಮನೆಯಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಬಹಳ ಭಯ ಆಯಿತು. ಆಮೇಲೆ ಮನೆಗೆ ಬಂದ. ಸೆರೆಯಲ್ಲಿದ್ದಂತಹ ಆ ವಸುದೇವ ದೇವಕಿಯರನ್ನು ಬಿಡಿಸ್ದ. ವಸುದೇವ ದೇವಕಿಯರಿಗೆ ಹೇಳ್ತಾನೆ, ಮಾತ್ರ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ, ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ ಈಗಲೇ ಗೊತ್ತಾಯಿತು. ನನ್ನ 8ನೇ ಮಗು, ನಿನ್ನಲ್ಲಿ ಹುಟ್ಟುವ 8ನೇ ಮಗು ನನಗೆ ಮೃತ್ಯು ಅಂತ ಹೇಳಿತ್ತು. ಆದರೆ ಯಾವ ಮಗುವೂ ಹಾಗೆ ಮಾಡಲಿಲ್ಲ. ಅನ್ಯಾಯವಾಗಿ ನಿಮ್ಮ ಎಲ್ಲ ಮಕ್ಕಳನ್ನು ಕೊಂದೆ, ನಾನು ಕೊಂದೆ ಅಂತ ನೀವು ತಿಳ್ಕೊಳ್ಬೇಡಿ, ಎಲ್ಲ ದೇವರಿಚ್ಛೆ ಅಂದುಬಿಟ್ಟ. ಅದು ಅವನಂದಿದ್ದಲ್ಲ, ಅವನ ಒಳಗೆ ಒಂದು ಒಳ್ಳೆ ಜೀವ ಇತ್ತು. ಕಂಸ ಅನ್ನೋದು ದೇಹದ ಹೆಸರು. ಆ ದೇಹದ ಒಳಗೆ 2 ಜೀವ, ಒಂದು ದುಷ್ಟ ಬುದ್ಧಿಯ ಕಾಲನೇಮಿ, ಇನ್ನೊಬ್ಬ ಸಜ್ಜನರಾದ ಭೃಗು ಋಷಿಗಳು. ಆ ಭೃಗು ಋಷಿಗಳು ತಪ್ಪನ್ನು ಒಪ್ಪಿಕೊಂಡು ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಅಲ್ಲಿ ನಂದಗೋಪನ ಮನೆಯಲ್ಲಿ ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ ಭಾರಿ ವೈಭವದಿಂದ ನಡೀತಾ ಇದೆ. ಇಲ್ಲೇ ಕೃಷ್ಣನ ಅಷ್ಟಮಿ ಹೀಗೆ ನಡೆಯೋದಾದರೆ ಕೃಷ್ಣ ಹುಟ್ಟಿದ್ದಾಗ ಹೇಗೆ ನಡೆದಿತ್ತು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಪುತ್ರ ಹುಟ್ಟಿದಾನು ಎಂದು ಅರ್ತಿಯಿಂದ ನಂದಗೋಪ 10,000 ಗೋವು ದಾನ ಕೊಟ್ಟನು. ಬಾಲ ಹುಟ್ಟಿದನೆಂದು ಬಹಳ ಹರ್ಷದಿಂದ ಗೋಪ 10,000 ಗೋವು ದಾನ ಕೊಟ್ಟನು. ಪಚ್ಚೆ ಪೈರು ಶೈಲ ಚೊಚ್ಚಲು ದಾನ ಮೊಣಕವನ್ನು ರತ್ನ ಹೇಮ ಚಿನ್ನದಿಂದ ಅಲಂಕರಿಸಿದ. ಹುಟ್ಟಿದ ತಕ್ಷಣ ಆ ಮಗುವನ್ನು ತೊಡೆಯಲ್ಲಿ ಹಾಕಿಕೊಂಡು ಬಾಯಿಗೆ ಮಧುವನ್ನಿಟ್ಟು ಆ ಮಗುವಿನ ಬಾಯಿಗೆ ಜೇನುತುಪ್ಪ ತಿನ್ನಿಸಿದ್ದಾರಂತೆ. ಮಧುವೈರಿಯಾದ ಮಧುಸೂದನನಾದ ಭಗವಂತನಿಗೆ ಮಾಡಿ ನಾಡಿ ಛೇದನ ಮಾಡಿ ಭಾಗೀರಥಿ ಜನಕಗೆ ಮಜ್ಜನಗೈದರು. ಆ ಕೃಷ್ಣನಿಗೆ ಅಭಿಷೇಕ ಮಾಡಿದ್ದಾರಂತೆ. ಆ ನೀರು ಎರೆಯುವಾಗ ಭಗವಂತನ ದಶಾವತಾರವನ್ನು ಸ್ತೋತ್ರ ಮಾಡಿದ್ದಾರೆ. ಮತ್ಸ್ಯಗೆ, ಕೂರ್ಮಗೆ, ವರಾಹಗೆ, ನರಹರಿಗೆ, ವಾಮನ, ಭಾರ್ಗವರಿಗೆ ನೀರ ಎರೆದ ಭಗವಂತನ ದಶಾವತಾರವನ್ನು ಹೇಳ್ತಾ ಮಾಡಿದ್ದಾರೆ. ಆಮೇಲೆ ಕೃಷ್ಣ ಹುಟ್ಟಿದಾಗ ಓಕುಳಿ ಆಟ ಆಡಿದ್ರಂತೆ. ಇಲ್ಲೆಲ್ಲ ಇವ ಮೊಸರು ಕುಡಿಕೆ ಒಡೆದದ್ದು ನೋಡಿದ್ರಿ, ಅದು ಓಕುಳಿ ಅಲ್ಲ. ಮೊದಲೆಲ್ಲ ಆ ಓಕುಳಿ ಅಂದರೆ ಸುಣ್ಣ ಮತ್ತು ಅರಿಶಿಣ ಹಾಕಿ ಕೆಂಪು ಓಕುಳಿ ಮಾಡಿ ಬಣ್ಣ ಬಣ್ಣದ ನೀರುಗಳನ್ನು ಒಬ್ಬರ ಮೇಲೆ ಒಬ್ಬರು ಅದು ಸ್ನೇಹದಿಂದ ಕೃಷ್ಣ ಹುಟ್ಟಿದ ಮೇಲೆ ಸಂಪ್ರದಾಯ ಚೇಂಜ್ ಆಯಿತು. ಕೃಷ್ಣ ಅಂದ, ಸುಮ್ಮನೆ ಈ ಸುಣ್ಣ ಗಿಣ್ಣ ಎಲ್ಲ ಬೇಡ, ಇನ್ಮೇಲೆ ಏನಿದ್ರು ಬೆಣ್ಣೆ, ಹಾಲು, ಮೊಸರು ಇದರೊಳಗೆ ಓಕುಳಿಯಿಂದ ಆ ಬೆಣ್ಣೆ ತಂದರು ರಪ್ ಅಂತ ಒಬ್ಬರ ಮೇಲೆ ಎಸೆದ್ರು. ನಿಮಗೆ ಬೆಣ್ಣೆ ಅಂದರೆ ಗೊತ್ತಾಗಲ್ಲ. ಇವತ್ತು ಈ ಕೆಲವರು ಪಾರ್ಟಿ ಗಿರಟಿ ಮಾಡುವಾಗ ಕೇಕು ಗೀಕು ತಂದು ಮುಖಕ್ಕೆಲ್ಲ ಮೆತ್ತುತ್ತಾರೆ ಅಲ್ವಾ. ಆ ಕೃಷ್ಣನ ಕಾಲದ ಕೇಕ್ ಅಂದರೆ ಬೆಣ್ಣೆನೇ, ರಿಯಲ್ ಬೆಣ್ಣೆ. ನಮ್ಗೆ ಇವತ್ತು ಯಾವುದೂ ರಿಯಲ್ ಇಲ್ಲ ರೀ, ಎಲ್ಲ ರಿಯಲ್ ಅಂತಾರೆ. ರಿಯಲ್ ಅಲ್ಲ, ರೀಲ್ ಅಂತ, ಡೂಪ್ಲಿಕೇಟ್ ಅಂತ ಅಷ್ಟೇ. ಅವು ನಿಜವಾದ ಬೆಣ್ಣೆ, ನಿಜವಾದ ಹಾಲು, ನಿಜವಾದ ಮೊಸರು, ಅದರಿಂದ ಓಕುಳಿ ಆಟ ಆಡ್ತಾ ಇದ್ದಾರಂತ. ಒಬ್ರಿಗೊಬ್ಬರು ಗೋದನಾರಿಯಾರು ಓಕುಳಿಯ ನಾಡಿದರು. ಅನೇಕ ಹಾಲು, ಮೊಸರು, ಬೆಣ್ಣೆ, ಹೈನುಗಳಿಂದ, ಹಸುವಿನಿಂದ ಬರುವ ಪದಾರ್ಥ ಹಾಲು, ಮೊಸರು, ಬೆಣ್ಣೆ, ಇದರಿಂದ ಒಬ್ಬರಿಗೊಬ್ಬರು ಎರಚಾಡ್ತಾ ಇದ್ದಾರೆ. ಹರುಷದಿಂದ ನಂದ ಗೋಪ ಕರಯಿಸಿದ ಜೋಯಿಸರ. ಕೃಷ್ಣ ಪರಮಾತ್ಮ ಹುಟ್ಟಿದಾಗ ನಂದಗೋಪ ಜ್ಯೋತಿಷ್ಯದವರನ್ನು ಕರೆಸಿದ್ನಂತೆ. ಜ್ಯೋತಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಮ್ಮ ಕೃಷ್ಣನ್ ನೋಡಿ ಜಾತಕ ಹೇಳಿ ಅಂತ. ಆ ಜ್ಯೋತಿಷ್ಯರು ಮೊದಲು ಕೈ ಮುಗಿದ್ರಂತೆ. ಇವನ ಜ್ಯೋತಿಷ್ಯ ನಾ ಹೇಳೋದಿರಲಿ, ನನ್ನ ಜ್ಯೋತಿಷ್ಯ ಸರಿಯಾಗಿ ಹೇಳಬೇಕಿದೆ ಅಂಥೇಳಿ ಕೃಷ್ಣನ ಕೈ ಮುಗಿದು ಹೇಳ್ತಾ ಇದ್ದಾರೆ. ಹುಟ್ಟಿದ ವೇಳೆಯಾದಿ ಬಹು ದುಷ್ಟರ ಸಂಹರಿಸುವ ಸೃಷ್ಟಿಪಂಥ ದಿಟ್ಟ ನೀತನು. ಇವನನ್ನು ಯಾರು ಅಂದ್ಕೊಂಡಿದ್ಯಾ? ಸ್ವಯಂ ಭಗವಂತ ಇವನು